ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಎಂಬ ಸಂದೇಶ ಎಂಬ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನು ವಾಕ್ಯಗಳನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಿಮ್ಮ ಒಳ್ಳೆಯ ಬೋಧಕನ ಅಂದ್ಕೊಂಡು ಈ ವಾಕ್ಯದ ಮುಖಾಂತರವಾಗಿ ನಮ್ಮ ಮಕ್ಕಳ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯಗಳ ಪ್ರತಿಯೊಬ್ಬ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಅಪೊಸ್ತಲ ಪೌಲನು ಬರೆದ 2ನೇ ತಿಮೋತಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 19-21. 2 ತಿಮೋತಿ ಚಾಪ್ಟರ್ 2 19-21 ವರ್ಸ್. ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರು ಎಂಬುದನ್ನು ಕರ್ತನು ತಿಳಿದಿದ್ದನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸನ ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠನಾಗಿಯೂ ಯಜಮಾನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಯಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ 19ನೇ ವಾಕ್ಯದಲ್ಲಿ, ಆದರೂ ದೇವರ ಅಸ್ತಿವಾರ ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ತಿಳಿದಿದ್ದನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕಂತ ಲಿಪಿ ಉಂಟು. ಇದರ್ಥವಾಗಿದೆ, ಪರಲೋಕದಲ್ಲಿ ಯೇಸು ಕ್ರಿಸ್ತನು ಸ್ಥಿರವಾದ ಅಸ್ತಿವಾರ ಆಗಿದೆ. ಯೇಸು ಕ್ರಿಸ್ತನು ತನ್ನ ಸಭೆಗೆ ಮೂಲೆಗಳನ್ನು ಎಂಬುದನ್ನು 1 ಬರೆದ ಪತ್ರಿಕೆ 7ನೇ 6 ಮತ್ತು 7 ವಾಕ್ಯ ನೋಡ್ತೇವೆ. 1 ಪೀಟರ್ ಚಾಪ್ಟರ್ 2 ವರ್ಸ್ 6-8 ವರ್ಸ್. ಈಗೋ ಚೀಯೋನಲ್ಲಿ ಮೂಲೆಗಳನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು ಮಾನ್ಯವಾದ. ಪರಲೋಕದಲ್ಲಿ ಸ್ಥಿರ ಅಸ್ತಿವಾರ ಅರ್ಥವಾಗಿದೆ. ಯೇಸು ಕ್ರಿಸ್ತನು ತನ್ನ ಸಭೆಗೆ ಮೂಲೆಗಳು ಆಗಿದೆ. ಅದು ಸ್ಥಿರವಾದ ಅಸ್ತಿವಾರವಾಗಿದೆ. ಈ ಮೂಲೆಗಳಿನ ಮೇಲೆ ಆ ಪರಲೋಕದಲ್ಲಿ ತನ್ನವರು, ಇಲ್ಲಿ ವಾಪಸ್ ಮಾಡ್ತಾನೆ, ತನ್ನವರು ಅಂದರೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರು ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕು ಲಿಪಿ ಆ ಒಂದು ಕಲ್ಲಿನ ಮೇಲೆ, ಆ ಮೂಲೆಗಳ ಮೇಲೆ ಕೆತ್ತಲ್ಪಟ್ಟಿದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಹಾಗಾದರೆ ಆ ಪರಲೋಕದಲ್ಲಿರುವ ಆ ಯೇಸು ಕ್ರಿಸ್ತನೆಂಬ ಆ ಮೂಲೆಗಲ್ಲಿನ ಮೇಲೆ ಈ ಲಿಪಿ ಉಂಟು, ಕರ್ತನ ನಾಮವನ್ನು ಹೇಳಿಕೊಳ್ಳುವವರು ದುರ್ಮಾರ್ಗವನ್ನು ಬಿಟ್ಟು ಬಿಡಬೇಕು. ಹಾಗಾದರೆ ಇವತ್ತು ದೇವರ ವಾಕ್ಯ ಇರ್ತದೆ, ನೀವು ಬರೀ ಯೇಸು ಕ್ರಿಸ್ತನ ನಾಮವನ್ನು ಬರೀ ಬಾಯಲ್ಲಿ ಅರಿಕೆ ಮಾಡೋರು ಮಾತ್ರ ಅಲ್ಲ, ಯೇಸು ನಾಮನ ಅರಿಕೆ ಮಾಡುವವರು, ಯೇಸು ಕ್ರಿಸ್ತನನ್ನು ತಿಳಿದುಕೊಂಡವರು ದಿನಾಳು ನಿಮ್ಮ ದುರ್ಮಾರ್ಗ ಬಿಟ್ಟು ಬಿಡಬೇಕೆಂದು ಆ ಪರಲೋಕದಲ್ಲಿ ಇರುವ ಆ ಮೂಲೆಗಳ ಮೇಲೆ ಆ ಲಿಪಿ ಉಂಟು ಎಂಬುದಾಗಿ ಅಪೊಸ್ತಲ ಪೌಲ ಹೇಳ್ತಾನೆ. 28ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ. ಜೋಬ್ ಚಾಪ್ಟರ್ 28 ವರ್ಸ್ 28 ವರ್ಸ್. ಆಮೇಲೆ ಮನುಷ್ಯರಿಗೆ ಈಗೋ ಕರ್ತನ ಭಯವೇ ಜ್ಞಾನವು, ದುಷ್ಟತನವನ್ನು ಬಿಡುವುದೇ ವಿವೇಕವು ಎಂದು ಹೇಳಿದನು. ಇಲ್ಲಿ ಯೋಬನು ಹೇಳ್ತಾನೆ, ಕರ್ತನ ಭಯವೇ ಜ್ಞಾನವು, ದುಷ್ಟತನ ಬಿಡುವುದೇ ವಿವೇಕ ಅಂತ ಹೇಳ್ತಾರೆ. ಈ ಕರ್ತನ ಭಯ ಪ್ರಯೋಜನ, ಕರ್ತನ ಭಯ ಯಾರಲ್ಲಿ ಬರುತ್ತದೋ ಅವರು ದೇವರ ವಾಕ್ಯವಾದ ಜ್ಞಾನ ಹೊಂದಿಕೊಳ್ಳುತ್ತಾರೆ ಮತ್ತು ಅವರು ದುಷ್ಟತನ ಬಿಡುತ್ತಾರೆ. ಹಾಗಾದರೆ ಯೇಸು ಕ್ರಿಸ್ತನ ನಂಬಿಕೆಟ್ಟವರು, ಯೇಸು ನಾಮವನ್ನು ಹೇಳಿಕೊಳ್ಳುವವರು ದುರ್ಮಾರ್ಗತನ ಬಿಟ್ಟು ಬಿಡಬೇಕು. ಮೊದಲು ಅವರಲ್ಲಿ ಕರ್ತನ ಭಯವು, ಕರ್ತನ ಜ್ಞಾನ ಅದು ಹೇಗೆ ಬರ್ತದೆ ನೋಡಬ್ರೆ. ಜ್ಞಾನೋಕ್ತಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 1-5 ವಾಕ್ಯದಲ್ಲಿ ನಾವು ಕೆಲವು ಸಂಗತಿ ನೋಡ್ತೇವೆ. ಈ ಸಂಗತಿಗಳನ್ನು ಮಾಡುವುದಾದರೆ ನಿಮ್ಮ ಒಳಗೆ ಕರ್ತನ ಭಯವು ಬರ್ತದೆ, ಕರ್ತನ ಜ್ಞಾನ ಬರ್ತದೆ. ಆಗ ಆ ದುಷ್ಟತನವನ್ನು, ಆ ದುರ್ಮಾರ್ಗ ಹಾಗೆ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಎಂಬುದಾಗಿ ಸೊಲೊಮೋನನು ತನ್ನ ಅನುಭವದಲ್ಲಿ ಹೇಳ್ತಾನೆ. ನಾವು ನೋಡ್ತೇನೆ, ಓದುವ ಜ್ಞಾನೋಕ್ತಿ ಪುಸ್ತಕ 2ನೇ ಅಧ್ಯಾಯ 1-5 ವಾಕ್ಯ. ಪ್ರೊವರ್ಬ್ಸ್ ಚಾಪ್ಟರ್ 2 1-5. ಕಂದ, ನನ್ನ ಮಾತನ್ನು ಅಂಗೀಕರಿಸಿ. ಮೊದಲ ಸಂಗತಿ ಏನಾಗಿದೆ, ಈ ಟಿ ವಿಯ ಮಾಧ್ಯಮದಿಂದ ಕೆಲವೊಂದು ಸಂದೇಶವನ್ನು ಅಂಗೀಕರಿಸುವರಾಗಬೇಕು. ದೇವರ ವಾಕ್ಯ ಓದುವಾಗ ದೇವರ ವಾಕ್ಯನ ಅಂಗೀಕರಿಸಬೇಕು. ಅದು ಫಸ್ಟ್ ಸಂಗತಿ ಮಾಡಬೇಕು. ಎರಡನೇ ಸಂಗತಿ ಇದೆ,
ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿ. ಅಂದರೆ ದೇವರ ನಿಧಿ ಅಂದರೆ ದೇವರ ಆಜ್ಞೆಗಳಾಗಿದೆ. ವಿಧಿಗಳೆಂದರೆ ದೇವರ ವಾಕ್ಯದಲ್ಲಿ ಅನೇಕ ಆಜ್ಞೆಗಳುಂಟು. ಈ ವಾಕ್ಯ ಕೇಳುವ ನೀವು ಈ ಇರುವ ಆ ದೇವರ ಆಜ್ಞೆ ಆಗಿದೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವರು ದುರ್ಮಾರ್ಗತನನ್ನು ಬಿಟ್ಟು ಇದು ಆಜ್ಞೆ. ಈ ಆಜ್ಞೆ, ಈ ವಿಧಿಯನ್ನು ನಿಮ್ಮ ಹೃದಯದಲ್ಲಿ ನೀವು ಕಾಪಾಡಿಕೊಳ್ಳಬೇಕು. ಪ್ರೇರೆ, ಮೂರನೇ ಸಂಗತಿ ಆಗಿದೆ, ನಿನ್ನ ಕಿವಿಯನ್ನು ನಾನು ತಗೊಂಡು ಈ ಸಂದೇಶವನ್ನು ಪುನಃ ಕೇಳಿರಿ. ಇದು ಯೂಟ್ಯೂಬ್ನಲ್ಲಿ ರೆಕಾರ್ಡ್ ಆಗ್ತದೆ, ನಿಮಗೆ ಯಾವಾಗಲೂ ಸಿಗ್ತದೆ. ಪ್ರೇರೆ, ಇದು ಎಷ್ಟು ಕೇಳುತ್ತೀರೋ ಆ ವಾಕ್ಯ ವಿವರಣೆಯಿಂದ ನಿಮಗೆ ವಾಕ್ಯದ ಜ್ಞಾನವೂ ಸಿಗ್ತದೆ. ಪ್ರೇರೆ, ಸುಮ್ಮನೆ ಜ್ಞಾನ ಬರೋದಿಲ್ಲ. ಬರೀ ಜ್ಞಾನ ಬರಬೇಕಾದ್ರೆ ದೇವರ ವಾಕ್ಯವನ್ನು ವಿವರಣೆ ಮಾಡುವಾಗ, ಆ ವಿವರಣೆ ಕೇಳುವಾಗ, ಆ ವಿವರಣೆ ಸ್ಟಡಿ ಮಾಡುವಾಗ ಜ್ಞಾನ ಬರೋದಕ್ಕೆ ನಿಮಗೆ ಆ ಜ್ಞಾನ ಬರಬೇಕಾದ್ರೆ ದೇವರ ವಾಕ್ಯವನ್ನು ನೀವು ಕೇಳುವರಾಗಬೇಕು. ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, Proverbs 8:13, ಇವನ ಭಯವು ಪಾಪ ದಿವಸವನ್ನು ಹುಟ್ಟಿಸ್ತದೆ, ಗರ್ವ, ಹಂಬವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ. ಹಾಗಾದರೆ ಈ ಯೋಬನು ಹೇಳ್ತಾನೆ, ಕರ್ತನ ಭಯವೇ ಜ್ಞಾನ ಬಂದರೆ ಯಾರು ದೇವರ ವಾಕ್ಯ ಓದುತ್ತೀರೋ, ಕೇಳುತ್ತೀರೋ, ಆಗ ದೇವರ ಭಯವು ದೇವರ ಜ್ಞಾನವು ನಿಮಗೆ ಬರುತ್ತದೆ. ಆವಾಗ ನೀವು ದುಷ್ಟತನ ಹೇಗೆ ಹೋಗ್ತದೆ? ಕರ್ತನ ಭಯವು ನಿಮ್ಮ ಒಳಗೆ ಇರುವಾಗ, ದೇವರ ವಾಕ್ಯ ನಿಮ್ಮಲ್ಲಿ ವಾಸಿಸುವಾಗ ನಿಮಗೆ ಪಾಪದ ದ್ವೇಷ ಬರ್ತದೆ. ಆಗ ಮಾತ್ರ ನೀವು ಎಲ್ಲ ದುರ್ಮಾರ್ಗತನ, ಎಲ್ಲ ಕುಟಿಲ ಭಾಷಣ, ಅಹಂಕಾರ ನೀವು ಹಾಗೆ ಮಾಡ್ತೀರಿ. ಆವಾಗ ಮಾತ್ರ ದೇವರು ನಿಮಗೆ ತನ್ನ ಪವಿತ್ರಾತ್ಮ ಅಭಿಷೇಕದಿಂದ ತುಂಬಿಸ್ತಾನೆ. ಪವಿತ್ರಾತ್ಮ ನಿಮಗೆ ಆತನ ಪಾತ್ರನಿಗೆ ಉಪಯೋಗ ಮಾಡ್ತಾನೆ. ಅಷ್ಟೇ ಅಲ್ಲದೆ ನಿಮಗೆ ಅವಮಾನಕ್ಕೆ ಬದಲಾಗಿ ಎರಡಷ್ಟು ಮಾನ, ಎರಡು ಆಶೀರ್ವಾದ ಕೊಟ್ಟು, ನಿಮ್ಮೆಲ್ಲ ಪ್ರಾರ್ಥನೆ ಉತ್ತರ ಕೊಟ್ಟು ನಿಮ್ಮನ್ನ ಆಶೀರ್ವಾದ ಮಕ್ಕಳಿಗೆ ಮಾಡುತ್ತಾನೆ. ಒಂದು ವೇಳೆ ನೀವು ಬರೀ ಏಸ್ಕಂಕರ ಮಾಡಿ ನೀರು ಮುಳುಗಿ ಕೊಂಡು ಸಭೆ ಅಂಗವಾಗಿಕೊಂಡು ಯಾವುದೇ ದುರ್ಮಾರ್ಗತನ ಬಿಟ್ಟು ಬಿಡಿದರೆ ನೀವು ಪದೇ ಪದೇ ಕಷ್ಟಗಳು ಬರುವಾಗ ಸ್ವಲ್ಪ ಎಡವಿ ಬೀಳುತ್ತೀರಿ. ಅದಕ್ಕೆ ದೇವರ ಬಯಸ್ತಾನೆ, ದೇವರ ಮಕ್ಕಳಾದ ನೀವು ಎಡವಿ ಬೀಳಬಾರದು. ದೇವರ ಮಕ್ಕಳಾದ ನೀವು ನಿಮ್ಮ ಕುಟುಂಬದ ಎದುರಿನಲ್ಲಿ ನಿಮ್ಮ ಸತ್ತರ ಮುಂದೆಗಡೆ ನಿಮ್ಮ ತಲೆ ಎತ್ತರ ಪಡಬೇಕು, ನಿಮ್ಮ ಕುಟುಂಬ ಎತ್ತರ ಪಡಬೇಕು, ಆಶೀರ್ವಾದ ನಿಧಿ ಆಗಬೇಕು, ದೇವರಿಗೆ ಮಹಿಮೆ ಆಗದೆ. ಪ್ರಿಯರೇ, ದುರ್ಮಾರ್ಗವನ್ನು ಬಿಟ್ಟು ಬಿಡಬೇಕು. ಅದಕ್ಕೆ ದೇವರ ಭಯ, ದೇವರ ಜ್ಞಾನ ಅತಿ ಅಗತ್ಯ ಎಂಬುದಾಗಿ ಯೋಬನು ತನ್ನ ಅನುಭವದಲ್ಲಿರ್ತಾನೆ. ಸಮಾಧಾನ ಪಡಿಸುವವರು ದೇವರ ಮಕ್ಕಳು ಅನ್ನಿಸಿಕೊಳ್ಳು. ದೇವರ ಮಕ್ಕಳಾದವರು ನೀವು ದೇವರ ಮಕ್ಕಳು ಗುರುತಿಸಿದೇಗೆ ನಿಮ್ಮ ಒಳಗೆ ಸಮಾಧಾನ, ದೇವರ ಮಕ್ಕಳು ಇರುವಲ್ಲಿ ಸಮಾಧಾನ ಇರ್ತದೆ, ದೇವರ ಮಕ್ಕಳಿರೋ ಮನೆಯಲ್ಲಿ ಸಮಾಧಾನ ಇರ್ತದೆ, ದೇವರ ಮಕ್ಕಳು ಕೆಲಸ ಮಾಡಿದಲ್ಲಿ ಸಮಾಧಾನ. ಈ ಸಮಾಧಾನ ಪಡಿಸಬೇಕಾದ್ರೆ ನಿಮ್ಮ ಕೆಟ್ಟ ನಡತೆ ನೀವು ಬಿಟ್ಟರೆ ಮಾತ್ರವೇ ಸಮಾಧಾನ. ಆಗ ದೇವರ ಕಟಾಕ್ಷ, ದೇವರ ದಯೆ ನಿಮ್ಮ ಮೇಲೆ ಇರ್ತದೆ. ಮತ್ತು ನೀವು ಪ್ರಾರ್ಥನೆ ಮಾಡೋ ಪ್ರಾರ್ಥನೆ ಕೇಳುತ್ತಾ ಅನೇಕರು ತುಂಬ ಪ್ರಾರ್ಥನೆ ಮಾಡ್ತೀರಿ, ಉಪವಾಸ ಮಾಡ್ತೀರಿ. ಆದರೂ ನೀವು ಹೇಳ್ತೀರಿ, ದೇವರು ನನ್ನ ಕೈ ಬಿಟ್ಟಿದ್ದಾನೆ, ದೇವ್ರನ್ನ ಪ್ರಾರ್ಥನೆ ಕೇಳುವುದಿಲ್ಲ, ಯಾವಾಗ ಕಷ್ಟಪಡಿ. ಯಾಕೆ? ಎಷ್ಟು ತನಕ ನಿಮ್ಮ ಕೆಟ್ಟ ನಡತೆ ದುರ್ಮದ ಬಿಟ್ಟು ಬಿಡಿದಲು ಅಷ್ಟು ತನಕ ದೇವರ ಹಸ್ತವು ರಕ್ಷಿಸದಾರಕ್ಕೆ ಮುಟ್ಟುಗೈ ಆಗ್ತದೆ, ಅಷ್ಟು ತನಕ ದೇವರ ಕಿವುಡಾಗ್ತದೆ. ಅದಕ್ಕೋಸ್ಕರ ದೇವ್ರನ್ನ ಪ್ರಾರ್ಥನೆ ಕೇಳಬೇಕಾ? ನಿಮಗೆ ಎಲ್ಲ ಕಷ್ಟ ಬಿಡಬೇಕಾ? ಹಾಗಾದರೆ ದುರ್ಮಾರ್ಗತನವನ್ನು, ಕೆಟ್ಟತನವನ್ನು, ಕೆಟ್ಟ ಸ್ವಭಾವವನ್ನು ಬಿಟ್ಟು ಬಿಡಿರಿ. ಸಮಾಧಾನಕ್ಕೋಸ್ಕರ ಪ್ರಯತ್ನ ಪಡಿ. ಆಗ ಸಮಾಧಾನದ ಕರ್ತನು ರೋಮಾಪುರದವರಿಗೆ ಪತ್ರಿಕೆಯಲ್ಲಿ 16ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ, Romans 16:20 ಅಲ್ಲಿ ಅಪ್ಪಕೊಳ್ಳುತ್ತದೆ, ಶೀಘ್ರವಾಗಿ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲು ಕೆಳಗೆ ತುಳಿಸಿ ಬಿಡುವನು. ಅದೇ ಯಾವಾಗ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಕಾಪಾಡುತ್ತೀರೋ, ಸೈತಾನನ್ನು ನಿಮ್ಮ ಕುಟುಂಬವನ್ನು ಆಕ್ರಮಣ ಮಾಡಲಿಕ್ಕೆ ಉಪಯೋಗ ಮಾಡಿ ಎಲ್ಲ ಆಯುಧಗಳು ನಿಮ್ಮ ಕಾಲಿನ ಕೆಳಗೆ ಹಾಕಿ ಅದು ತುಳಿಯಲ್ಪಡುತ್ತದೆ. ಸೈತಾನ ಸೋತು ಹೋಗ್ತಾರೆ. ಒಂದಿಷ್ಟ ತನಕ ನೀವು ನಿಮ್ಮ ಕುಟುಂಬದಲ್ಲಿ ಜಗಳವನ್ನು, ಕೆಟ್ಟತನವನ್ನು ಬಿಟ್ಟು ಬಿಡಲು ಸೈತಾನನು ಜಯ ಹೊಂದುತ್ತಾನೆ. ಹಾಗಾದರೆ ಅನೇಕ ಕುಟುಂಬಗಳಲ್ಲಿ ಸೈತಾನ ನಾನಾ ರೀತಿಯಲ್ಲಿ ನಿಮ್ಮ ಕುಟುಂಬಗಳು ಬಾಧಿಸಿದ್ದಾನೆ. ರೋಗದಲ್ಲಿ, ಸಾಲದಲ್ಲಿ. ಹಾಗಾದರೆ ಇವತ್ತು ನಿಮ್ಮ ಕುಟುಂಬದಲ್ಲಿ ಸೈತಾನನ ಅದು ಮುರಿಪಡಬೇಕಾ? ಪ್ರಿಯರೇ, ನಿಮ್ಮ ಕುಟುಂಬದಲ್ಲಿ ಸಮಾಧಾನಕ್ಕೋಸ್ಕರ ಪ್ರಯತ್ನ ಮಾಡಿ. ಕೆಟ್ಟ ನಡತೆಯನ್ನು, ಕೆಟ್ಟ ಮಾತುಗಳನ್ನು, ನಿಮ್ಮ ಬಂದ ಕೆಟ್ಟ ಬೈಗಳು ಬಿಟ್ಟು ಬಿಡಿರಿ. ಸಮಾಧಾನಕ್ಕೋಸ್ಕರ. ಆಗ ಸಮಾಧಾನ ನೀವು ಇರುವಾಗ ಯೇಸು ಕ್ರಿಸ್ತ ಹೇಳ್ತಾನೆ ರೋಮ 16:20ನೇ ವಾಕ್ಯದಲ್ಲಿ, ಶಾಂತಿ ದೇವರು ಶೀಘ್ರವಾಗಿ ಸೈತಾನನೆಂದರೆ ಸೈತಾನನ ಮೇಲೆ ಉಪಯೋಗ ಮಾಡಿ ಎಲ್ಲ ಆಯುಧಗಳನ್ನು ತುಳಿಸಿ ಬಿಡುತ್ತಾನೆ. ಯಾವುದೇ ಸಹಿತ ಆಯುಧಗಳು ನಿಮ್ಮ ಮೇಲೆ ಜಯ ಹೊಂದುವುದಿಲ್ಲ. ಐಜಯ 54:17, ಐಜಯ 54
17ನೇ ವಾಕ್ಯದಲ್ಲಿ ಐಸಾಯ ಪ್ರವಾದಿತಾನೆ ನಿಮಗೆ ವಿರುದ್ಧವಾಗಿ ಆಗ್ಬೋದಿತ್ತು, ಅನೇಕರು ವಿರುದ್ಧವಾಗಿ ಅನೇಕರು ಮನಸ್ಸಿನಿಂದ ಕೆಟ್ಟ ಕೆಟ್ಟ ಪ್ರಾರ್ಥನೆ ಮಾಡುವರಿದ್ದಾರೆ, ಕೆಟ್ಟ ಕೆಟ್ಟ ಬೈಯುವರಾದರೆ, ಕೆಲವರು ಮಾಟ ಇದೆಲ್ಲ ಸಹಿತ ಅದು ಮುರಿಯಪಡಬೇಕಾದ್ರೆ ಐಸಾಯ 54:17 ಇರ್ತದೆ, ನಿಮಗೆ ವಿರುದ್ಧವಾಗಿ ಉಪಯೋಗಿಸುವ ಆಯುಧಗಳು ನಿಮ್ಮ ಮೇಲೆ ಜಯಿಸುವುದಿಲ್ಲ. ಕೆಟ್ಟದಕ್ಕೆ ಹೋಗದೆ, ಕೆಟ್ಟ ಸಂಗತಿ, ಅನ್ಯಾಯ, ಮೋಸ, ವಂಚನೆ ಇದೆಲ್ಲ ಮಾಡದೆ ಒಳ್ಳೆಯದನ್ನೇ ಮಾಡುವರಾಗಬೇಕು ಪ್ರೇರೆ. ಆವಾಗ ದೇಶದಲ್ಲಿ ನೀವು ದೀರ್ಘಕಾಲ ವಾಸವಿದ್ದು ಅನೇಕ ದೇವರ ಮಕ್ಕಳು ಪ್ರೇರೆ ದೀರ್ಘಕಾಲ ವಾಸವಾಗಬೇಕಾದ್ರೆ ನೀವು ಮಾಡುವ ಅನ್ಯಾಯ, ಮೋಸ, ವಂಚನೆ, ಸುಳ್ಳು ಮಾತನಾಡೋದು, ಚಾಡಿ ಮಾತನಾಡೋದು, ಬೈಯುವುದು, ಇದನ್ನು ಶಪಿಸುವುದು ಇದೆಲ್ಲ ಸಹ ಬಿಟ್ಟು ಬಿಡಿರಿ ಪ್ರೇರೆ. ಒಳ್ಳೆಯ ನಡತೆಯಲ್ಲಿ ನೀವು ನಡೆಯುವುದಾದರೆ ನೀವು ದೇಶದಲ್ಲಿ ವಾಸವಾಗುತ್ತೀರಿ, ದೇಶ ಆಸನ ಅನುಭವ ಮಾಡ್ತೀರಿ. ಮತ್ತು ಇಲ್ಲಿ 20ನೇ ದೇವರು ನ್ಯಾಯವನ್ನು ಮೆಚ್ಚುತ್ತಾನೆ. ಬರೀ ನ್ಯಾಯವನ್ನು ಮೆಚ್ಚುತ್ತಾನೆ, ಅನ್ಯಾಯವನ್ನು ಬಿಟ್ಟು ಬಿಡ್ರಿ. ದೇವರು ಅನ್ಯಾಯವನ್ನು ಸಹಿಸಲ್ಲ, ದೇವರು ನ್ಯಾಯವನ್ನು ಮೆಚ್ಚುತ್ತಾನೆ ಮತ್ತು ತನ್ನ ಭಕ್ತರನ್ನು ಎಂದು ಕೈ ಬಿಡಬೇಡಿ. ಯಾವಾಗ ನೀವು ಲೋಕದಲ್ಲಿ ಬರೀ ಕೆಟ್ಟ ನಡತೆ, ಕೆಟ್ಟ ಸ್ವಭಾವ, ಬರೀ ಅನ್ಯಾಯ, ಮೋಸ, ವಂಚನೆ ಇದರಲ್ಲಿ ಬಿಟ್ಟುಕೊಂಡು ದೇವರ ವಾಕ್ಯಕ್ಕೆ ವಿಧಾನಕೊಂಡು ಒಳ್ಳೆಯ ವ್ಯಕ್ತಿಗೆ ಜೀವಿಸ್ತಿರೋ ಆಗ ದೇವರು ನಿಮ್ಮ ಪರವಾಗಿ ನ್ಯಾಯ ಮಾಡಿಕೊಡ್ತಾನೆ ಮತ್ತು ಆತನ ಭಕ್ತರೊಂದಿಗೂ ಆತನ ಕೈ ಬಿಡುವುದಿಲ್ಲ ಎಂಬುದಾಗಿ ದಾವೀದನು ತನ್ನ ಅನುಭವದಲ್ಲಿರ್ತಾನೆ. ಮತ್ತು ಅವರು ಸದಾ ಕಾಲು ದೇವರು ತನ್ನ ಮಕ್ಕಳನ್ನು ಸುರಕ್ಷಿತರಾಗಿ ನೀವು ಹೋಗುವಳು ಆಶೀರ್ವಾದ, ಬರುವಳು ಆಶೀರ್ವಾದ, ನಿಮ್ಮ ಕಾಲು ಕಾಲಿಗೆ ತಗೊಳ್ಳದೆ ಆತನ ದೇವದೂತರು ನಿಮ್ಮನ್ನು ಕಾಪಾಡುತ್ತಾರೆ. ಈ ವಾಗ್ದಾನ ನಿಮ್ಮದಾಗಿದೆ. ಅದಕ್ಕೋಸ್ಕರ ಅಪಸ್ಪಾಲನೆ ಕರ್ತನ ನಾಮವನ್ನು ಹೇಳಿಕೊಳ್ಳೋರು ದುರ್ಮಾರ್ಗದನ್ನು ಬಿಟ್ಟು ಬೆಳಿಬೇಕಂದ್ರೆ ಲಿಪಿ ಉಂಟು, ಆ ಲಿಪಿ ಕೆತ್ತಲ್ಪಟ್ಟಿದೆ ಮತ್ತು ಅಪಸ್ಪಾಲನೆ ಹೇಳುತ್ತಾನೆ. ಹಾಗಾದರೆ ಇವತ್ತು ಪ್ರೇರೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಬೇಕಾ, ಶುಭ ಬೇಕಾ, ಕರುಣೆ ಬೇಕಾ, ದೇವರು ನಿಮ್ಮನ್ನು ಅದರ ಪಾತ್ರನಿಗೆ ಉಪಯೋಗ ಮಾಡಬೇಕಾ, ನಿಮ್ಮ ಮೇಲೆ ದೇವರು ಮಹಿಮೆ ಆಗಬೇಕಾ? ಹಾಗಾದರೆ ಈ ದುರ್ಮಾರ್ಗತನ ಬಿಟ್ಟು ಬಿಡಬೇಕು ಎಂಬುದಾಗಿ ದೇವರ ಆತ್ಮನ ಹೇಳುವನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. Proverbs 3 verse 7 and 8. ನೀನೇ ಬುದ್ಧಿವಂತನು ಎಂದೆನಿಸದೆ ಯವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾವು. ಪ್ರಿಯಲ್ಲೇ ಸೋಲ್ ಮಾಡ್ತಾನೆ, ನೀನೇ ಬುದ್ಧಿವಂತನು ಎಂದು ಎನಿಸಿಕೊಳ್ಳದೆ ಎಲ್ಲ ಕೆಲಸ ಮಾಡುವಾಗ, ಎಲ್ಲ ಬಿಸ್ನೆಸ್ ಮಾಡುವಾಗ, ಸೇವೆ ಮಾಡುವಾಗ ದೇವರ ಜ್ಞಾನ ಕೇಳುವುದು ಅತಿ ಅಗತ್ಯವಾದ. ಯಾಕೆ ದೇವರ ವಾಕ್ಯ ಇರ್ತದೆ. ಯಾಕಂದ್ರೆ ನೋಡ್ಬರ್ತದಕ್ಕೆ 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದರೆ ಅವನು ಬೇಡಿಕೊಳ್ಳಿ, ದೇವರು ಅಂಗೀಕರಿಸಿದ ಪ್ರತಿಯೊಂದು ಕೆಲಸ ಮಾಡುವಾಗ, ಪ್ರತಿಯೊಂದು ಬಿಸ್ನೆಸ್ಗೆ ಹಾಕುವಾಗ, ಸಾಲ ಮಾಡುವಾಗ, ಸೇವೆ ಮಾಡುವಾಗ, ಅಥವಾ ಜೀವನ ಸಂಗತಿಗಳನ್ನು ಆರಿಸುವಾಗ, ಏನೇನೋ ಮಾಡುತ್ತೀರೋ ನಿಮ್ಮ ಸ್ವಬುದ್ಧಿ, ನೀವೇ ಬುದ್ಧಿವಂತರೆಂಬುದಾಗಿ ನಡೆಯದೆ ದೇವರ ಜ್ಞಾನವನ್ನು ಕೇಳಿ ಆತನ ಆಲೋಚನೆ ಪ್ರಕಾರ ನಡೆಯಬೇಕು. ಎಲ್ಲ ಕೆಟ್ಟ ಆಲೋಚನೆ ನೀವು ಬಿಟ್ಟು ಬಿಡಬೇಕು. ಆವಾಗ ನಿನ್ನ ದೇಹಕ್ಕೆ ಆರೋಗ್ಯವು ಎಲ್ಲಿ ಸಾವಿರ ಅದರ್ಥ ಪ್ರೇರೆ ಹೊಸ ಪ್ರೇರೆ. ರೋಮಾಪುರದಲ್ಲಿ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 12 verse 9 to 10 verse. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಇದು ವಾಪಸ್ ಮಾಡ್ತಾನೆ. ಇವತ್ತು ಯೇಸು ನಂಬಿಕೆಟ್ಟ ಪ್ರತಿಯೊಬ್ಬರು ಒಬ್ಬರಿಗೆ ಸಹೋದರರು ಆಗಿದ್ದೀರಿ. ವಾಪಸ್ ಮಾಡಿದೆ, ನಮ್ಮ ಪ್ರೀತಿಯು ನಿಷ್ಕಪಟ, ಶುದ್ಧ ಹೃದಯದಿಂದ ನಿಮ್ಮ ದೇವರ ಮಕ್ಕಳನ್ನು ಶುದ್ಧ ಹೃದಯದಿಂದ ನೀವು ಪ್ರೀತಿಸುವರಾಗಬೇಕು. ಈ ಶುದ್ಧರನ್ನು ಪ್ರೀತಿಸಬೇಕಾದ್ರೆ ಎಲ್ಲ ಕೆಟ್ಟತನವನ್ನು ಹಾಗೆ ಮಾಡಬೇಕಾದ್ರೆ ದೇವರ ವಾಕ್ಯತೆ ಸಹೋದರರು ಒಂದಾಗಿರೋದು ಎಷ್ಟೋ ರಮ್ಯವಾಗಿದೆ. ಯಾವಾಗ ಸಹೋದರರು ಒಂದು ಮನಸ್ಸಾಗಿಕೊಂಡು ಪ್ರಾರ್ಥನೆ ಮಾಡ್ತಾರೋ ಆಗ ಸೈತಾನನು ಸೋತು ಹೋಗ್ತಾನೆ. ಒಂದು ಮಂದಿ ಮಾಡೋ ಪ್ರಾರ್ಥನೆ ಉತ್ತರ ಬರ. ಅದಕ್ಕೆ ಯೇಸು ಕ್ರಿಸ್ತನು ಮತ್ತೆ ಪ್ರಶ್ನೆ 18ನೇ ಅಧ್ಯಾಯದಲ್ಲಿ 18, 19, 20 ವಾಕ್ಯದಲ್ಲಿ ಈ ವಾಕ್ಯ ಕೊಟ್ಟಿದ್ದಾನೆ. ಏನು ಹೇಳ್ತಾನೆ, ನೀವು ಈ ಬುಳದಿ ಏನೇನು ಕಟ್ಟಿರ್ತೀರೋ ಅದು ಪಡಲಿಕ್ಕೆ ಕಟ್ಟಲ್ಪಡೋದು, ನೀವು ಬುಳ ಏನು ಬಿಚ್ಚುತ್ತೀರೋ ಅದು ಪಡಲಿಕ್ಕೆ ಬಿಚ್ಚ. ಅದರ್ಥ ನೀವು ಇಬ್ಬರು ಒಂದು ಮನಸ್ಸು ಹಾಕ್ಕೊಂಡು ಆ ಸೈತನ ಕೆಲಸವನ್ನು, ಸೈತನ ಆಯುಧಗಳನ್ನು, ಸೈತನ ಆ ದುರಾತ್ಮವನ್ನು ಕಟ್ಟುವುದಾದರೆ ಪರಲೋಕದಲ್ಲಿ ಸೈತನ ಕಟ್ಟಲ್ಪಡುತ್ತಾನೆ. ಮತ್ತು ಆ ಸೈತ ಬಂಧನದಿಂದ ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸವನ್ನು ನೀವು ಬಿಡಿಸಿದರೆ ಬಿಡುಗಡೆ ಬರ್ತದೆ. ಒಂದು ಮನಸ್ಸು ಮಾಡೋ ಪ್ರಾರ್ಥನೆ ಬಲ ಉಂಟೆಂಬುದಾಗಿ ಯೇಸು ಕ್ರಿಸ್ತ ಹೇಳ್ತಾನೆ. ಮತ್ತು ಮತ್ತೇಯು 18:19 ಈಗ ಹೇಳ್ತಾನೆ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ತಕ್ಕ ಯಾವುದಾದ್ರೂ ಒಂದು ಕಾರ್ಯದ ವಿಷಯವಾಗಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದು ನಿಮಗೆ ಹೇಳುತ್ತೇನೆ. ಅದರ್ಥ ನೀವು ಪ್ರಾರ್ಥನೆ ಮಾಡುವಾಗ ಇಬ್ಬರು ಒಂದು ಮನಸ್ಸಿನಿಂದ ಎಸ್
ಆಮೇಲೆ ಇದು ಆಗಲಿ ಇದು ಪ್ರಾರ್ಥನೆ ಮಾಡಿದ್ರೆ ನೀವು ಏನು ಪ್ರಾರ್ಥನೆ ಮಾಡ್ತೀರಿ ಆ ಪ್ರಾರ್ಥನೆಗೆ ಉತ್ತರ ಬರುತ್ತೆ, ಆ ಮಿರಾಕಲ್ ಆಗ್ತದೆ. ನೋಡ್ತೇವೆ ಪ್ರೇ, ಹಾಗಾದ್ರೆ ಇವತ್ತು ಪ್ರೇ, ಯಾವಾಗ ಇಬ್ಬರು ಸಹೋದರರು ಒಂದೇ ಮನಸ್ಸಿನಿಂದ ನಿಷ್ಕಪಟವಾದ ಪ್ರೀತಿಯನ್ನು ಒಬ್ಬರನ್ನು ಪ್ರೀತಿಸಿದಾದರೆ, ನಿಮ್ಮ ಯಾವುದೇ ಥರ ದ್ವೇಷ, ಯಾವುದೇ ಸ್ವಾರ್ಥ ಇಲ್ಲದಿದ್ದರೆ ಅಲ್ಲಿ ನಿಮ್ಮ ಪ್ರಾರ್ಥನೆಯಲ್ಲಿ ಅಷ್ಟು ಒಂದು ಪವರ್ ಉಂಟು. ಏನು ಪ್ರಾರ್ಥನೆ ಮಾಡ್ತಾರೋ ಆ ಪ್ರಾರ್ಥನೆ ಉತ್ತರ ಬರ್ತದೆ, ಏನು ಬಂಧಿಸೋ ಅದು ಬಂದರೆ ಆ ರೀತಿಯ ಕಾರ್ಯ ಆಗ್ತದೆ. ಅದಕ್ಕೆ ಅಪ್ಪಸ್ತಲ ಪೌಲನು ಹೇಳ್ತಾನೆ, ಏನು ಹೇಳ್ತಾನೆ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಏರಿಸಿಕೊಂಡು ಒಳ್ಳೆಯದನ್ನು ಬಿಗಿ ಹಿಡಿದುಕೊಳ್ಳಬೇಕಾಗ್ತಾನೆ. ಮತ್ತು 20ನೇ ವಾಕ್ಯ ನೋಡ್ತೇವೆ, ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರು ಎಲ್ಲಿ ಕೂಡಿಬಾರ್ದು ಅಲ್ಲಿ ಅವರ ನಡುವೆ ನಾವು ಇದ್ದೀವಿ. ಪ್ರೇ, ನಿಮ್ಮಲ್ಲಿ ಒಂದೇ ಮನಸ್ಸಿಂದ ಇಬ್ಬರು ಅದು ಮೂರು ಸೇರಿ ಪ್ರಾರ್ಥನೆ ಮಾಡುವಾಗ ಪರಲೋಕ ದೇವರ ಪ್ರಸನ್ನತೆ, ದೇವರ ಮಹಿಮೆ, ಪವಿತ್ರಾತ್ಮನ ಪ್ರಸನ್ನತೆ ನೀವು ಅನುಭವ ಮಾಡುತ್ತೀರಿ. ಹಾಗಾದರೆ ಪ್ರೇ, ಅದಕ್ಕೋಸ್ಕರ ಅಪ್ಪಸ್ತಲ ಹೇಳ್ತಾನೆ, ನಿಮ್ಮ ಪ್ರೀತಿಯು ಒಬ್ಬರೊಬ್ಬರ ಯಥಾರ್ಥವಾಗಬೇಕು, ಶುದ್ಧರಿಂದ ಪ್ರೀತಿ ಮಾಡಬೇಕು. ಯಾವುದೇ ಕೆಟ್ಟತನ, ಯಾವುದೇ ಥರದ ನೋವು, ಕೈ ಭಾವನೆ, ಮತ್ಸರ, ದ್ವೇಷ, ಕೋಪ, ಸಿಟ್ಟಿಟ್ಟುಕೊಳ್ಳಬಾರದು, ಒಳ್ಳೆಯದನ್ನೇ ಬಿಗಿದುಕೊಳ್ಳಬೇಕು ಎಂದು ಅಪ್ಪಸ್ತಲ ಪೌಲನು ಹೇಳ್ತಾನೆ. ಇದು ನೀವು ಬಿಟ್ಟು ಬಿಡುತ್ತಾರೋ ದೇವರು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಭೆಯಲ್ಲಿ ಅದ್ಭುತಗಳನ್ನು, ಮಾತುಗಳನ್ನು, ಸೂಚಕಗಳನ್ನು ಮಾಡುತ್ತಾನೆ. ಪ್ರೇರೆ, ಈ 10ನೇ ಭಾಗ ನೋಡ್ತೇವೆ, ಕ್ರೈಸ್ತ ಸಹೋದರರು ಅಣ್ಣ ತಮ್ಮದಿಂದ ಒಬ್ಬರನ್ನು ಆಗದ. ಪ್ರೇರೆ, ಇವತ್ತು ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟ ಅವರು ಪ್ರೇರೆ, ಯಾವ ಇನ್ನೆಲ್ಲ ಬಂದಿರ್ಬೋದು, ನೀವೆಲ್ಲರೂ ಯೇಸು ಕ್ರಿಸ್ತನ ಮುಖಾಂತರ ಒಬ್ಬರೇ ಅಣ್ಣ ತಮ್ಮದರಿಂದ ಒಬ್ಬರನ್ನು ಪ್ರೀತಿಸುವವರಾಗಬೇಕು. ಮಾನ ಮರ್ಯಾದೆ ತೋರಿಸಲಿ ಒಬ್ಬರ ಮುಂದೆ. ಈ ರೀತಿ ನೀವು ಮಾಡುವಾಗ ಪ್ರೇ, ದೇವರ ಆಶೀರ್ವಾದವು, ಪವಿತ್ರಾತ್ಮನ ಅಭಿಷೇಕವು ನಿಮ್ಮಲ್ಲಿ ಕಾರ್ಯವಾಗುತ್ತೆ. ಯಾಕಂದರೆ ಯೇಸು ಕ್ರಿಸ್ತನ ಪ್ರೇ ತನ್ನ ಶಿಷ್ಯರಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ ಇಬ್ಬೊಬ್ಬರನ್ನು ಕಲಿಸಿಕೊಡುವಾಗ ಅವರ ಮುಖಾಂತರ ಅದ್ಭುತಗಳವಾಯಿತು. ಅವರ ಮುಖಾಂತರ ದೂರ ಬಿಟ್ಟು ಆಗದೆ. ಇವತ್ತು ದೇವರು ನಿಮ್ಮನ್ನು ಪಾತ್ರೆಯನ್ನು ಹೆಂಗೆ ಉಪಯೋಗ ಮಾಡಬೇಕಾದ್ರೆ, ನಿಮ್ಮ ಕುಟುಂಬದಲ್ಲಿ ಆತನ ಅದ್ಭುತ ಕಾರ್ಯ ನೋಡಬೇಕಾದ್ರೆ, ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ಪ್ರಶ್ನೆ, ನಿಮ್ಮಲ್ಲಿ ಒಂದೇ ಮನಸ್ಸು ಬೇಕು. ಆ ಕೆಟ್ಟತನ, ಕೆಟ್ಟ ಆಲೋಚನೆ, ದ್ವೇಷ ಅದನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ಲಿಪಿ ಉಂಟು ಎಂಬುದಾಗಿ ಅಪ್ಪಳು ಹೇಳ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಎಫೆಸದವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ. Ephesians chapter 4 verse 22 and 23 verse. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಅಪ್ಪಸ್ತಲ ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡುವವರು ಪ್ರೇ, ಯೇಸು ಕ್ರಿಸ್ತನ ಹೇಳ್ತಾನೆ, ಬರೀ ನನ್ನ ನಂಬಿದರೆ ಸಾಕು ಹೇಳ್ತಲ್ಲ, ನನ್ನ ನಂಬುವವನು ನೀರಿ ಮುಳಿತುಕೊಂಡವನು ತನ್ನ ಪೂರ್ವ ಸ್ವಭಾವವನ್ನು ಪ್ರತಿದಿನ ತೆಗೆದು ಪ್ರತಿ ದಿವಸ ಪ್ರೇ ದೇವರ ವಾಕ್ಯನ ಓದುವವರಾಗಬೇಕು. ದೇವರ ವಾಕ್ಯನ ಕೇಳುವವರು, ವಾಕ್ಯ ಧ್ಯಾನ ಮಾಡಿ ಪ್ರತಿದಿನ ನೀವು ವಾಕ್ಯದ ಮುಖಾಂತರ ನಿಮ್ಮಲ್ಲಿ ಯಾವುದೇ ಪೂರ್ವ ಸ್ವಭಾವ ಉಂಟಾ ಪರೀಕ್ಷೆ ಮಾಡಿ ಆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ನೂತನ ಸ್ವಭಾವವಿದೆ. ಪ್ರತಿದಿನ ಏನು ದೇವರ ವಾಕ್ಯ ಓದಿತಿರೋ, ಏನು ವಾಕ್ಯ ಧ್ಯಾನ ಮಾಡ್ತಿರೋ, ದೇವರ ವಾಕ್ಯ ಓದುವಾಗ ಆಜ್ಞೆಗಳು ಸಿಗ್ತವೆ. ದೇವರ ವಾಕ್ಯ ಓದುವಾಗ ಪ್ರೇಮೆ ಆಜ್ಞೆಗಳು ಸಿಗ್ತವೆ, ವಾಗ್ದಾನ ಸಿಗ್ತವೆ, ಕೆಲವು ಥರದ ಕೆಲವು ದರ್ಶನ. ಈ ಏನು ಆಜ್ಞೆ ಸಿಗ್ತದೋ ಆಜ್ಞೆ ವಿಧೇಯರಾಗುವಾಗ ನೂತನ ಸ್ವಭಾವವನ್ನು ಧರಿಸ್ಕೊಳ್ತೀವಿ, ನೂತನ ವ್ಯಕ್ತಿ ಆಗ್ತೀರಿ ಪ್ರೇ. ಈ ರೀತಿ ನೀವು ನೂತನ ವ್ಯಕ್ತಿ ಆಗುವಾಗ, ನೂತನ ಸ್ವಭಾವ ಧರಿಸುವಾಗ ನೂತನ ಅಭಿಷೇಕವು ದೇವರು ಕೊಡುತ್ತಾರೆ. ನೋಡ್ತೀನಿ, ನೀವು ಸ್ತುತಿ ಹೇಳ್ತೀರಿ, ನೂತನ ಅಭಿಷೇಕ, ಪವಿತ್ರ ಅಭಿಷೇಕ ದೇವರು ಕೊಡುತ್ತಾನೆ. ನಿಮ್ಮಲ್ಲಿರುವ ಪೂರ್ವ ಸ್ವಭಾವ ತೆಗೆದು ಹಾಕಿದರೆ ಆಗ ದೇವರು ನಿಮ್ಮನ್ನು ಒಳ್ಳೆಯ ಪಾತ್ರೆ ಉಪಯೋಗ. ಒಂದು ವೇಳೆ ದೇವರ ಆತ್ಮನು ನಿಮ್ಮ ಸಂಗಡ ಇಲ್ಲದಿದ್ದರೆ ನೀವು ಯಾವ ಕೆಲಸ ಮಾಡಿದ್ರು, ಯಾವ ಸೇವೆ ಮಾಡಿದ್ರು, ಯಾವ ಟ್ಯಾಲೆಂಟ್ ಅಲ್ಲಿ ದೇವರಿಗೆ ಮಹಿಮೆ ಬರುವುದಿಲ್ಲ, ಅದು ಬರೀ ಶಬ್ದವೇ ಆಗ್ತದೆ. ಇವತ್ತು ಅಲ್ಲಿ ಅಪ್ಪಸ್ಪಡ್ತಾನೆ, ಯಾರ್ಯಾರು ದುರ್ಮಾರ್ಗತನ ಬಿಟ್ಟು ಬಿಡ್ತಾರೋ ಅವರನ್ನು ದೇವರು ಒಳ್ಳೆಯ ಪಾತ್ರೆ ಉಪಯೋಗ ಮಾಡ್ತಾರೆ. ಅದೇ ಒಳ್ಳೆಯ ಪಾತ್ರೆ ಉಪಯೋಗ ಆಗಬೇಕಾ? ದಿನಾಲು ಪ್ರೇರೆ ವಾಕ್ಯದ ಮುಖಾಂತರ, ವಾಕ್ಯ ಧ್ಯಾನ ಮಾಡೋ ಮುಖಾಂತರ, ವಾಕ್ಯ ಕೇಳುವ ಮುಖಾಂತರ ನಿಮ್ಮಲ್ಲಿರುವ ಪೂರ್ವ ಸ್ವಭಾವವನ್ನು ನೀವು ವಾಕ್ಯದಿಂದ ತೆಗೆದು ಹಾಕಬೇಕು. ಅದೇನು ವಾಕ್ಯ ಕೇಳುತ್ತೀರೋ, ಏನು ವಾಕ್ಯ ಓದುತ್ತೀರೋ, ಏನು ವಾಕ್ಯ ಧ್ಯಾನ ಮಾಡ್ತಿರೋ, ಏನು ದೇವರ ಆಜ್ಞೆ ಸಿಗ್ತದೋ ಅದಕ್ಕೆ ವಿಧೇಯ ಹಾಕಿಕೊಂಡು ನೂತನ ಸ್ವಭಾವ ಧರಿಸಿಕೊಳ್ಳುವಾಗ ನೂತನ ಅಭಿಷೇಕ ಹೊಂದಿಕೊಳ್ಳುತ್ತೀರಿ. ಮತ್ತು ದೇವರು ನಿಮ್ಮ ಜೀವನ ನೂತನ ಕಾರ್ಯ ಮಾಡ್ತಾನೆ. ಐಜಾಯ ಪ್ರವಾದನೆ ಪುಸ್ತಕ ಉಂಟು ಪ್ರೇ, ಅಲೆದನ್ನು ಪ್ರೇ ಇವತ್ತು ದೇವರ ಆತ್ಮನು ಕೆಲವರು ಅನೇಕರು ಕಷ್ಟದಿದ್ದೀರಿ, ದೇವರ ಅಲೆ ಸಂಗತಿ ಮರೆತು ಬಿಡ್ರಿ, ಅದನ್ನು ದೇವರು ಹೊಸ ಕಾರ್ಯವನ್ನು ಮಾಡ್ತಾರೆ. ಹೊಸ ಕಾರ್ಯ ಹೊಸ ಕಾರ್ಯ ನಿಮ್ಮಲ್ಲಿ ಆಗಬೇಕಾ? ಹೊಸದಾದ ಅದ್ಭುತಗಳು ಆಗಬೇಕಾ? ಹೊಸ ಅಭಿಷೇಕ ಬೇಕಾ? ಈ ದಿನ ಪ್ರೇರೆ ದೇವರ ಆತ್ಮ ಹೇಳ್ತಾನೆ,
ಕರ್ತ ನಮ್ಮನ್ನು ಹೇಳಿಕೊಳ್ಳೋರು ಈ ಎಲ್ಲ ದುರ್ಮದ ಬಿಟ್ಟು ಬಿಡಬೇಕು ಲಿಪಿ ಉಂಟು. ಇದು ಬಿಟ್ಟು ಬಿಡುವುದಾದರೆ ದೇವರು ಹೇಳ್ತಾನೆ ನಿಮ್ಗೆ ಅದು ಅವಮಾನಕ್ಕೆ 2 ಪಟ್ಟು ಮಾನವನ್ನು ಕೊಡ್ತಾನೆ, 2 ಪಟ್ಟು ಆಶೀರ್ವಾದ ಕೊಡ್ತಾನೆ, ಪ್ರಾರ್ಥನೆ ಉತ್ತರ ಕೊಡ್ತಾನೆ, ಸಹಿತ ಎಲ್ಲ ಅದು ಸೋಲಿಸಿ ಬಿಡ್ತಾನೆ ಮತ್ತು ದೇವರು ನಿಮ್ಮನ್ನು ಉಪಯೋಗ ಮಾಡ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮ ಉತ್ತೇಜನ ಆಗಿರುತ್ತಾರೆ. ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿರಿ. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ದಯವಿಸಂದಗಳ ಪ್ರತಿಯೊಬ್ಬ ವೀಕ್ಷಕರು ನೀನು ಮಾತನಾಡಿದಿರಿ. ಬರೀ ಯೇಸು ಕ್ರಿಸ್ತನ ನಾಮವನ್ನು ಅರಿಕೆ ಮಾಡೋದು ಮಾತ್ರ, ಯೇಸು ನಾಮ ಹೇಳಿಕೊಳ್ಳೋರು ದುರ್ಮದ ಬಿಟ್ಟುಬಿಡಿ ಮತ್ತು ಯಾವ ದುರ್ಮದ ಬಿಟ್ಟುಬಿಡಿ ನೀನು ಮಾತಾಡಿದ ವಾಕ್ಯಗಳು ಕೇಳಿದ ಪ್ರತಿಯೊಬ್ಬ ವೀಕ್ಷಕರು ರಾಸ್ತೆ ಕೊಡ್ತಿದ್ದೇವ, ಪ್ರತಿಯೊಬ್ಬನ ಕೃಪೆ ಕೊಡಿದ್ದೇವ. ಅವತ್ತು ಎಲ್ಲ ದುರ್ಮತವನ್ನು ಬಿಟ್ಟುಕೊಂಡು ನಿನ್ನ ವಾಕ್ಯ ವಿಧರಿಕೊಂಡು ನೂತನ ವ್ಯಕ್ತಿಗಳಾಗಿ ಜೀವಿಸಿಕೊಂಡು ನಿನ್ನ ಅಭಿಷೇಕವನ್ನು ಹೊಂದಿಕೊಂಡು ನಿನ್ನ ಆಶೆ ಹೊಂದಿಕೊಂಡು ಲೋಕದಲ್ಲಿ ಸಾಕ್ಷಿ ಒಂದು ಕೃಪೆಯನ್ನು ಕೊಡಬೇಕೆಂದು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.